छात्रों, सभी को स्वागत। आज इस दिवस इस अवधि में लेखक शांति स्वरूप बौद्ध जी लिखित बाबा साहेब डॉक्टर अंबेडकर के बारे में गद्य भाग 5 के बारे में जानकारी प्राप्त करेंगे। इस गद्य में शांति स्वरूप बौद्ध जी ने डॉक्टर अंबेडकर जी के चित्रण और शैक्षणिक विचार और उसके कार्यकुशलता के बारे में इस गद्य में स्पष्ट रूप में विवरण दिया है। प्रस्तुत जीवनी में डॉक्टर भीमराव अंबेडकर के संघर्षपूर्ण जीवन का सजीव एवं मार्मिक चित्रण है। ಅಂಬೇಡ್ಕರ್ ಅವರ ಚಿತ್ರಣವನ್ನು ಇಲ್ಲಿ ಅವರ ಸಂಘರ್ಷ ಜೀವನದ ಬದುಕಿನ ಬಗ್ಗೆ ಇಲ್ಲಿ व्यक्तಪಡಿಸಲಾಗಿದೆ। उन्होंने जीवन की कठिन परिस्थितियों से जूझते हुए अपनी शिक्षा पूरी की। ಅವರು ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಬಾಲ್ಯದಿಂದಲೂ ಕೂಡ ಅನೇಕ ಕಷ್ಟಗಳನ್ನು ಸಾಮಾಜಿಕ ಪರಿಸ್ಥಿತಿಗೆ ಹೊಂದಿಕೊಂಡು ಇವರು ಬೆಳೀತಾ ಬರ್ತಾರೆ। ಶಿಕ್ಷಣವನ್ನು ಓದ್ಕೊಂತ ಬರ್ತಾರೆ, ಆ ಅನ್ಯಾಯಗಳನ್ನು ಸಹಿಸ್ಕೊಂತ ಜೂಜುತ್ತೇ ಹುಯಿ ಅಪನಿ ಶಿಕ್ಷಣ ಪೂರೈಕಿ। ಅವ್ರ ಮೇಲೆ ಅನೇಕ ಅನ್ಯಾಯಗಳು ಅದನ್ನು ಕಂಡು ಕೂಡ ಸಹಿಸಿಕೊಂಡು ಶಿಕ್ಷಣವನ್ನು ಪಡೆದೇ ತೀರ್ತೀನಿ ಅಂತ ಅಂಬೇಡ್ಕರ್ ಅವರು ತನ್ನ ತಂದೆಯ ಮಾತಿನಂತೆ ಇವರು ಓದಿ ಒಳ್ಳೆ ವ್ಯಕ್ತಿಯಾಗಿ ಬೆಳೀತಾರೆ। वंचित एवं पीड़ित समाज को जागरूक कराना एवं उनके अधिकारों के प्रति सचेत करना ही उनके जीवन का मूल ध्येय रहा। देखिए, ವಂಚಿತ एवं पीड़ित ಈ ಶಿಕ್ಷಣದಿಂದ ವಂಚಿತರಾದಂಥವರಿಗೆ, ಸಮಾಜದಲ್ಲಿ ಈ ವಂಚನೆಗೆ ಒಳಗಾದಂಥವರಿಗೆ ತಮ್ಮ ಅನುಸಾರವಾಗಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ನಿರ್ಧಾರವನ್ನು ಮಾಡ್ತಾರೆ, ಸಂಕಲ್ಪವನ್ನು ಮಾಡ್ತಾರೆ। ವಂಚಿತ ಅವರು ಪೀಡಿತ ಸಮಾಜಕ್ಕೂ ಜಾಗರೂಕರಾನ, ಸಮಾಜದಲ್ಲಿ ವಂಚನೆಗೆ ಒಳಗಾದಂಥವರಿಗೆ ಜಾಗೃತಿಯನ್ನು ಉಂಟು ಮಾಡಬೇಕು, ಅವರಿಗೆ ಶಿಕ್ಷಣವನ್ನು ಕೊಡುವಂತ ಆಗಬೇಕು ಅಂತ ಮನಸ್ಸಿನಲ್ಲಿ ಅವರು ನಿರ್ಧಾರವನ್ನು ಮಾಡಿ ಓದಿ ಕಾನೂನನ್ನು ತರ್ತಾರೆ, ಮುಂದೆ ಬರುತ್ತೆ। करना एवं उनके अधिकारों के प्रति सचेत करना ही उनके जीवन का मूल ध्येय रहा। अंबेडकर के मूल मंत्र शिक्षा, संगठन एवं संघर्ष से विद्यार्थियों को भली भांति परिचित कराने के उद्देश्य से इस जीवनी को संकलित किया गया है। ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ಜೀವನ ಚಿತ್ರಣವನ್ನು ತಿಳಿಸಲಿಕ್ಕಾಗಿ ಈ ಗದ್ಯವನ್ನು ಆಯ್ದುಕೊಳ್ಳಲಾಗಿದೆ। ಶಿಕ್ಷಣದ ಬಗ್ಗೆ ಅವರಿಗೆ ಅರಿವಾಗಬೇಕು ಎಂಬ ಉದ್ದೇಶದಿಂದ ಇವರ ಜೀವನ ಚಿತ್ರಣವನ್ನು ಇಲ್ಲಿ ಹೇಳಲಾಗ್ತಾ ಇದೆ। ಅನೇಕ ಲೋಗ ಮಹಾಪುರುಷ್ ಎಲ್ಲರೂ ಕೂಡ ಅರಮನೆಯಲ್ಲಿ ಏನೋ ಜನ್ಮವನ್ನು ಅವರು ಪಡೆದಿಲ್ಲ, ಬಡ ಕುಟುಂಬದಲ್ಲೂ ಕೂಡ ಮಹಾನ್ ವ್ಯಕ್ತಿಗಳು ಜನ್ಮವನ್ನು ಪಡೆದಿದ್ದಾರೆ ಎಂಬುದನ್ನು ಇಂದಿನ ತರಗತಿ ತಿಳ್ಕೊಂಡಿದ್ವಿ। पिछले कक्षा में उसके बारे में जानकारी प्राप्त लिया है। आज इस अवधि में गद्य भाग के 2 भाग के बारे में जानकारी प्राप्त करेंगे। ಎರಡನೇ ಭಾಗದ ಬಗ್ಗೆ ತಿಳ್ಕೊಳ್ಳೋಣ। उस संदर्भ में अंबेडकर जी के पहला नाम, ಮೊದಲನೇ ಹೆಸರು ಭೀಮರಾವ್, ಬಾಲ್ಯದ ಹೆಸರು ಭೀಮರಾವ್। और अंबेडकर जी के पिता का नाम रामजी सुबेदार, माता का नाम भीमाबाई। और महार जाति का, महाराष्ट्र में एक महार जाति है और अस्पृश्य जाति कहते हैं। ಮಹಾರಾಷ್ಟ್ರದಲ್ಲಿರುವಂತಹ ಒಂದು ಜಾತಿ ಮಹಾರ್ ಜಾತಿ, ಇದು ಅಲ್ಲಿ ಅಸ್ಪೃಶ್ಯ ಜಾತಿ ಆಗಿತ್ತು, ಇವರನ್ನು ಕೀಳಾಗಿ ಕಾಣ್ತಾ ಇದ್ರು। ओ महार जाति का है वो अंबेडकर जी
शिक्षण प्राप्त करने के संदर्भ में बहुत मुश्किल सामने आता है. ಅನೇಕ ಕಷ್ಟಗಳು ಮುಂದೆ ಬರ್ತವೆ ಅವರಿಗೆ. ಶಾಲೆಯಲ್ಲಿ ಕುಡಿಲಿಕ್ಕೆ ನೀರನ್ನು ಕೊಡ್ತಾ ಇರಲಿಲ್ಲ. ಅವರು ಹೋಗಿ ಸ್ವತಂತ್ರವಾಗಿ ಕೊಡವನ್ನು ಮುಟ್ಟಂಗಿರಲಿಲ್ಲ. ಗಡ ನಹಿ ಚೂನಾ ಚಾಹಿಯೆ ತಾ बहुत प्यास होने भी चपरासी से पूछ कर पीना चाहिए था. चपरासी पानी नहीं दिए तो अपना घर जाकर पीना चाहिए था. ಚಪರಾಸಿ ಅಂದರೆ ಶಾಲೆಯಲ್ಲಿ ಸೇವಕ, ಶಾಲೆಯಲ್ಲಿರುವಂಥ ಸೇವಕ ನೀರನ್ನು ಕೊಡಲಿಕ್ಕೆ ತಿರಸ್ಕರಿಸಿದ ಅಂದರೆ ಮನೆಗೆ ಹೋಗಿ ನೀರನ್ನು ಕುಡಿಯುವಂತಹ ಕಷ್ಟವನ್ನು ಇವರು ಅನುಭವಿಸ್ತಾ ಬರ್ತಾರೆ. और शिक्षण प्राप्त करने के संदर्भ में कक्षा से बाहर बैठकर पाठ सुनना चाहिए. ಬಾಗಿಲಿನಿಂದ ಹೊರ ಭಾಗದಲ್ಲಿ ಕೂತ್ಕೊಂಡು ಇವರು ಪಾಠವನ್ನು ಕೇಳಬೇಕಾಗಿತ್ತು. ಸಭಿ ಚಾತ್ ಸೇ बैठकर नहीं ಪಾಠ ನೈ ಸುನ್ನ ಚಾಹಿಯೆ ತಾ. ಎಲ್ಲರಂತೆ ಒಳಗಡೆ ಕೂತ್ಕೊಂಡು ಕೇಳೋಂಗಿರಲಿಲ್ಲ. दरवाजे बाहर सभी जूते छोड़ते थे. उस जूते के पास में दरवाजे के नीचे दरवाजे के बाहर बैठकर पाठ सुनना चाहिए था. ಈ ಎಲ್ಲ ಸ್ಥಿತಿಗಳನ್ನು ಇವರು ಎದುರಿಸ್ತಾ ಬರ್ತಾರೆ. ಬಾಗಿಲಿನ ಹೊರಗಡೆ ಕೂತ್ಕೊಂಡು ಅವರು ತಂದಂತಹ ಪಾಠನ ಆಸ್ಕೊಂಡು ಅದರ ಮೇಲೆ ಕೂತ್ಕೊಂಡು ಪಾಠವನ್ನು ಕೇಳಬೇಕಾಯಿತು. छात्रों देखिए भाग 2. सन 1907 में भीमराव ने मैट्रिक की परीक्षा पास की. 1907ರಲ್ಲಿ ಇವರು SSLC ಪರೀಕ್ಷೆಯನ್ನು ಪಾಸ್ ಮಾಡಿದರು. एक अछूत बालक के लिए यह महान उपलब्धि थी. देखिए ಅಸ್ಪೃಶ್ಯ ಜಾತಿಯಲ್ಲಿ ಯಾರೂ ಕೂಡ ಸಂದರ್ಭದಲ್ಲಿ SSLC ಪರೀಕ್ಷೆಯನ್ನು ಪಾಸ್ ಮಾಡಿರೋದಿಲ್ಲ. ಅದು ಇವರಿಗೆ ದೊರಕಿತ್ತು. ಎಲ್ಲರಿಗೂ ಕೂಡ ಖುಷಿ ಆಯಿತು. महान उपलब्धि थी. इस अवसर पर भीमराव के सम्मान में एक सभा का आयोजन किया गया, जिसमें कृष्णजी अर्जुन केलुस्कर जी ने अपनी लिखी पुस्तक बुद्ध जीवनी भीमराव को भेंट की. देखिए अस्पृश्ಯ ಜಾತಿಯಲ್ಲಿ ಆ ಸಂದರ್ಭದಲ್ಲಿ ಯಾರೂ ಕೂಡ ಪಾಸನ್ನು ಮಾಡಿರಲಿಲ್ಲ SSLC ಪರೀಕ್ಷೆಯನ್ನು. ಇವರು ಉತ್ತೀರ್ಣ ಆದ ಕಾರಣ ಇವರಿಗೆ ಸನ್ಮಾನವನ್ನು ಕೂಡ ಇಟ್ಕೊಳ್ಳಲಾಯಿತು. ಯಾರಿಗೆ? ಭೀಮರಾವ್, ಭೀಮರಾವ್ ಅಂಬೇಡ್ಕರ್ ಅವರಿಗೆ. सम्मान में एक सभा का आयोजन किया. ಒಂದು ಸಭೆಯನ್ನು ಆಯೋಜನೆ ಮಾಡಲಾಯಿತು ಸನ್ಮಾನ ಮಾಡಲಿಕ್ಕೆ. जिसके कृष्णजी अर्जुन केलुस्कर जी ने अपनी लिखी पुस्तक ಬುದ್ಧ ಜೀವನಿ. ಇದಕ್ಕೆ ಆ ಸಂದರ್ಭದಲ್ಲಿ ಒಬ್ಬರು ಶಿಕ್ಷಕರು ಕೃಷ್ಣಜಿ ಅರ್ಜುನ್ ಕೆಲುಸ್ಕರ್ ಜಿ ಅಂತ, ಕೃಷ್ಣಜಿ ಅರ್ಜುನ್ ಕೆಲುಸ್ಕರ್ ಇವರು ಒಂದು ಪುಸ್ತಕವನ್ನು ಬರೆದಿದ್ದರು, ಬುದ್ಧ ಜೀವನಿ ಎಂಬ ಪುಸ್ತಕ. ಈ ಪುಸ್ತಕವನ್ನು ಭೀಮರಾವ್ ಅವರಿಗೆ ಕೊಡ್ತಾರೆ, ಅದನ್ನು ಓದಲಿಕ್ಕೆ ಕೊಡ್ತಾರೆ. ಬುದ್ಧ ಜೀವನಿ ಭೀಮರಾವ್ ಬೇಂಟಿಕಿ ಅಂದರೆ ಪರಿಚಯ ಮಾಡಿದ್ರ ಪುಸ್ತಕವನ್ನು. इसी समय रामजी सूबेदार ने घोषणा की कि हमारी आर्थिक परिस्थिति ठीक नहीं है. ಇದೇ ಸಂದರ್ಭದಲ್ಲಿ ಭೀಮರಾವ್ ಅವರ ತಂದೆ ರಾಮ್ಜಿ ಸುಬೇದಾರರು ನಮ್ಮ ಆರ್ಥಿಕ ಸ್ಥಿತಿ ಸರಿಯಿಲ್ಲ, ಬಹುತ್ ಮುಷ್ಕಿಲ್ ಹೈ, ಬಹಳ ಕಷ್ಟದಾಯಕವಾಗಿದೆ ನಮ್ಮ ಆರ್ಥಿಕ ಸ್ಥಿತಿ, ಮುಂದಕ್ಕೆ ಓದಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತದೆ. ಯಾರನ್ನ? ಭೀಮರಾವ್. रामजी सूबेदार ने घोषणा की कि हमारी आर्थिक परिस्थिति ठीक नहीं है, फिर भी मैं भीमराव को उच्च शिक्षा दिलाने का भरसक प्रयास करूँगा. ಪ್ರಯತ್ನವನ್ನು ಪಡ್ತೀನಿ, ಮುಂದಕ್ಕೆ ಉನ್ನತ ಶಿಕ್ಷಣವನ್ನು ಮುಂದಕ್ಕೆ ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೆ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಯಾರೋ ರಾಮ್ಜಿ ಸುಬೇದಾರ್ ಹೇಳ್ತಾರೆ. 17 वर्ष की आयु में भीमराव का विद्यार्थी जीवन में ही 9 वर्ष की रमाबाई के साथ विवाह हो गया. देखिए ರಮಾಬಾಯಿ ಭೀಮರಾವ್ 17ನೇ ವಯಸ್ಸಿನಲ್ಲಿದ್ದಂಥ ಸಂದರ್ಭದಲ್ಲಿ
ಶಿಕ್ಷಣವನ್ನು ಪಡೆಯುವಂತಹ ಅಂಥ ಸಂದರ್ಭದಲ್ಲೇ 9 ವರ್ಷದ ರಮಾಬಾಯಿಯೊಂದಿಗೆ ವಿವಾಹವನ್ನು ಮಾಡಲಾಗುತ್ತೆ. ವಿವಾಹವು रमाबाई के साथ अंबेडकर भीमराव का पति का नाम या अंबेडकर जी का पति का नाम रमाबाई. रमाबाई अंबेडकर जी का पति का विवाह हो गया. अनेक कठिनाइयों का सामना करते हुए भीमराव बम्बई के एल्फिंस्टन कॉलेज में दाखिल हो गया. ಈ ಎಲ್ಲ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿಕೊಂಡು ಇವರು ಮುಂದೆ ಓದಲಿಕ್ಕೆ ಭೀಮರಾವ್ ಬೊಂಬಾಯಿ ಎಲ್ಫಿಂಸ್ಟನ್ ಎಂಬ ಒಂದು ಕಾಲೇಜಿನಲ್ಲಿ ದಾಖಲಾತಿಯನ್ನು ಪಡಿತಾರೆ. भीमराव उस समय एक अछूत के लिए यह बहुत अनोखी बात थी, मगर रांझी सूबेदार भीमराव को और पढ़ाने में कठिनाई महसूस करने लगे तो केलुस्कर गुरुजी भीमराव को बड़ौदा के महाराजा सयाजीराव गायकवाड़ जी के पास ले गए. देखिए ಭೀಮರಾವ್ ಇವರನ್ನು ಓದಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಯಾರೋ ರಾಂಜಿ ಸುಬೇದಾರ್ ಇವರನ್ನ ಮಹಾರಾಜರ ಹತ್ರ ಕರ್ಕೊಂಡು ಹೋಗ್ತಾರೆ. ಬಡೋದಾ ಮಹಾರಾಜ್ ಸಯಾಜಿರಾವ್ ಗಾಯಕ್ವಾಡ್ ಅವರ ಹತ್ರ ಕರ್ಕೊಂಡು ಹೋಗ್ತಾರೆ. भीमराव ने अपनी विद्वत्ता एवं बुद्धिमत्ता से महाराजा का दिल जीत लिया. देखिए बड़ौदाದ महाराज ಸಯಾಜಿ ಗಾಯಕ್ವಾಡ್ ಭೀಮರಾವ್ ಇವರ ಬುದ್ಧಿಮತ್ತೆ ಅವರ ಸ್ವಭಾವವನ್ನು ನೋಡಿ ಪ್ರಭಾವಿತರಾಗ್ತಾರೆ, ಸಹಾಯವನ್ನು ಮಾಡ್ತಾರೆ, ಮುಂದೆ ಓದಲಿಕ್ಕೆ ಇವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾರೆ. ಭೀಮರಾವ್ ने अपनी विद्वत्ता एवं बुद्धिमत्ता से महाराजा का दिल जीत लिया. ಅವರ ಹೃದಯವನ್ನು ಗೆಲ್ತಾರೆ. महाराजा ने भीमराव की उच्च शिक्षा के लिए 25 मासिक छात्रवृत्ति स्वीकृत कर दिया. देखिए ಇವರ ಬುದ್ಧಿಮತ್ತತೆ ಗುಣ ಸ್ವಭಾವವನ್ನು ನೋಡಿ ಪ್ರಭಾವಿತರಾಗಿ ಅವರು ಮುಂದಕ್ಕೆ ಓದಲಿಕ್ಕೆ ಇವರು ಆರ್ಥಿಕ ಸಹಾಯವನ್ನು ಮಾಡ್ತಾರೆ. ಪ್ರತಿ ತಿಂಗಳು 25 ರೂಪಾಯಿಯನ್ನು ಛಾತ್ರವೃತ್ತಿಯನ್ನು ಮಾಸಿಕವಾಗಿ ಇವರಿಗೆ ಕೊಡಲಿಕ್ಕೆ ಒಪ್ಕೊಂತಾರೆ. ಸ್ವೀಕೃತ कर दिया. समाज की क्रूर जाति व्यवस्था उन्हें पग पग पर पीड़ा पहुंची रही. देखिए ಆದರೂ ಕೂಡ ಈ ಅಸ್ಪೃಶ್ಯ ಎಂಬ ಒಂದು ಕಳಂಕ ಇತ್ತು. ಸಮಾಜಕ್ಕೆ ಕ್ರೂರ ಜಾತಿ ವ್ಯವಸ್ಥೆ ಇತ್ತಲ್ಲ, ಇದು ಹೆಜ್ಜೆಗೂ ಕೂಡ ಪಗ ಅಂದರೆ ಹೆಜ್ಜೆಗೂ ಕೂಡ ಇವರನ್ನು ಹಿಂಬಾಲಿಸ್ತಾ ಇತ್ತು. ಅಸ್ಪೃಶ್ಯ ಎಂಬ ಒಂದು पीड़ा पहुंचती रही. वे संस्कृत पढ़ाना चाहते थे, मगर अछूत होने के कारण उन्हें संस्कृत भाषा नहीं पढ़ने दी गई. ಭೀಮರಾವ್ ಅಂದರೆ ಅಂಬೇಡ್ಕರ್ ಇವರು ಸಂಸ್ಕೃತವನ್ನು ಓದಬೇಕು ಅಂತ ಬಯಸಿದ್ರಂತೆ, ಆದರೆ ಅಸ್ಪೃಶ್ಯ ಎಂಬ ಕಾರಣದಿಂದ ಇವರಿಗೆ ಅದು ಅವಕಾಶ ಸಿಕ್ಕಿರಲಿಲ್ಲ, ಸಂಸ್ಕೃತವನ್ನು ಓದುವಂಥ ಅವಕಾಶ. वे संस्कृत पढ़ाना चाहते थे, मगर अछूत होने के कारण उन्हें संस्कृत भाषा नहीं पढ़ने दी गई. दृढ़ इच्छा शक्ति के धनी भीमराव ने 1912 में अंग्रेजी और फारसी विषयों के साथ बम्बई विश्वविद्यालय से BA की परीक्षा पास की. देखिए ಇವರು ಸಂಸ್ಕೃತದ ಬದಲು ಫಸ್ಟ್ ಬಯಸಿದ್ರು ಸಂಸ್ಕೃತವನ್ನು ಓದಬೇಕು ಅಂತ. ಕೊನೆಗೆ ದೃಢ ನಿರ್ಧಾರವನ್ನು ಮಾಡಿ 1912ರಲ್ಲಿ ಇಂಗ್ಲೀಷಿನಲ್ಲಿ ಮತ್ತು ಪಾರಸಿ ವಿಷಯಗಳಲ್ಲಿ ಬೊಂಬಾಯಿ ವಿಶ್ವವಿದ್ಯಾಲಯದಲ್ಲಿ ಇವರು ಈ BA ಪದವಿಯನ್ನು ಪಾಸ್ ಮಾಡ್ತಾರೆ, BA ಪರೀಕ್ಷೆಯನ್ನು पास ಮಾಡ್ತಾರೆ. वे BA की परीक्षा पास करने वाले पहले महारथे. ಇದಕ್ಕೆ ಮಹಾರಥಿ ಜಾತಿಯಲ್ಲಿ ಇವರು ಮೊದಲನೆಯವರಾಗಿದ್ದರು. ಪೆಹಲೆ BA ಪರೀಕ್ಷೆ ಪಾಸ್ ಮಾಡಿದವರು ಮೊದಲಿಗರು.
SSLC ಪಾಸ್ ಮಾಡಿದ್ರಲ್ಲೂ ಕೂಡ ಮೊದಲಿಗರಾಯಿದ್ರು. ಡಿಗ್ರಿ ಪಡೆದ್ರು, BA ಅನ್ನು ಕೂಡ ಇವರೇ ಮೊದಲಿಗರಾಯಿದ್ರು. ಯಾವುದರಲ್ಲಿ? ಮಹಾರ್ ಜಾತಿ ಮೇ विश्वविद्यालय से BA की परीक्षा पास की थी. वे BA की परीक्षा पास करने वाले पहले महार थे. सन 1913 में अपने पिता की इच्छा के विरुद्ध भीमराव बड़ौदा स्टेट फोर्स में लेफ्टिनेंट भर्ती हो गए. भीमराव की भर्ती के करीब 15 दिन बाद 2 फरवरी 1913 को उनके पिता रामजी सुबेदार की मृत्यु हो गई. देखिए, ತಂದೆಗೆ ಒಪ್ಪಿಗೆ ಇರಲಿಲ್ಲ. ರಾಮ್ಜಿ ಸುಬೇದಾರ್ ಇವರಿಗೆ ಅವರ ಒಪ್ಪಿಗೆ ಇಲ್ಲದಿದ್ದರೂ ಕೂಡ 1913ರಲ್ಲಿ ಪಿತಾ ಕಿ ಇಚ್ಛಾ ಕೆ ವಿರುದ್ಧ ಭೀಮರಾವ್ ಬಡೌದಾ ಸ್ಟೇಟ್ ಫೋರ್ಸ್ ಮೇ ಲೆಫ್ಟಿನೆಂಟ್ ಆಗಿ ಇವರು ನೇಮಕಾತಿ ಆಗ್ತಾರೆ. ತಂದೆಗೆ ಇಷ್ಟ ಇರಲಿಲ್ಲ, ಆದರೂ ಕೂಡ ಸೇರ್ಕೊಂತಾರೆ. ಸ್ಟೇಟ್ फोर्स में लेफ्टिनेंट भर्ती हो गई. भीमराव की भर्ती के करीब ಅವರು ಲೆಫ್ಟಿನೆಂಟ್ ಆಗಿ ಸೇರ್ಕೊಂಡ 15 ದಿನದಲ್ಲಿ ಇವರು ದಿನ ಬಾದ್ 2 ಫರವರಿ 2 ಫೆಬ್ರವರಿ 1913ರಲ್ಲಿ ತಂದೆಯನ್ನು ಇವರು ಕಳ್ಕೊಂತಾರೆ. ಪಿತಾ ರಾಮ್ಜಿ ಸುಬೇದಾರ್ ಕಿ ಮೃತ್ಯು ಹೋ ಗಯಿ. ರಾಮ್ಜಿ ಸುಬೇದಾರ್ ಇವರು ಮರಣವನ್ನಪ್ತಾರೆ. 1913ರಲ್ಲಿ ಮರಣವನ್ನಪ್ತಾರೆ. ಭೀಮರಾವ್ ಪರಿವಾರ ಕೆ दायित्व का भार बढ़ गया. देखिए, ಕುಟುಂಬದ ಜವಾಬ್ದಾರಿ ಇವರ ಮೇಲೆ जवाबदारी ಬಂತು, ಇವರ ಮೇಲೆ ಹೊರೆ ಆಯಿತು. मगर उनके मन में और भी ऊंची शिक्षा पाने की ललक बनी हुई थी. ಆದರೂ ಕೂಡ ಇವರಿಗೆ ಆಸೆ ಇತ್ತು, ಉನ್ನತ ಶಿಕ್ಷಣವನ್ನು ಪಡಿಬೇಕು. ಬಹುತ್ ಪಟ್ನಾ ಚಾಹಿಯೆ, ಲಲಕ್ ಅಂದರೆ ಇನ್ನೂ ಓದಬೇಕು ಅಂತ ಆಸೆ ಇತ್ತು. इसी दौरान बड़ौदा रियासत की तरफ से मेधावी छात्रों को उच्च शिक्षा के लिए विदेश भेजे जाने की योजना के तहत भीमराव का चयन हो गया. देखिए, बड़ौदा ಈ ರಿಯಾಸತ್ನಿಂದ, ಈ ರಾಜರ ಕಡೆಯಿಂದ, ಆಸ್ಥಾನದಿಂದ ಚೆನ್ನಾಗಿ ಓದುವಂತಹ ಮೇಧಾವಿ ವಿದ್ಯಾರ್ಥಿಗಳನ್ನು ಓದಿಸ್ಲಿಕ್ಕಾಗಿ ಕಳಿಸ್ಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಭೀಮರಾವ್ ಇವರು ಆಯ್ಕೆಯಾಗ್ತಾರೆ. दौरान बड़ौदा रियासत की तरह उसे ಮೇಧಾವಿ ಛಾತ್ರೋಂಕೋ ಉಚ್ಚ ಶಿಕ್ಷಾ ಕೇಳಿದರೆ ಬುದ್ಧಿವಂತ ವಿದ್ಯಾರ್ಥಿಗಳನ್ನು ಅವರು ಆಯ್ಕೆ ಮಾಡಿ ಇವರ ಹಣದಲ್ಲಿ ಓದಿಸ್ಲಿಕ್ಕೆ, ಉನ್ನತ ಶಿಕ್ಷಣ ಮಾಡಿಸ್ಲಿಕ್ಕೆ ಕಳಿಸ್ಲಾಗ್ತಾ ಇತ್ತು. ಅದರಲ್ಲಿ ಭೀಮರಾವ್ ಕೂಡ ಆಯ್ಕೆ ಆಗಿತ್ತು. ಯೋಜನಾ ಕೆ ತಹತ್ ಭೀಮರಾವ್ का चयन हो गया. चयन हो गया ಅಂದರೆ ಆಯ್ಕೆ ಮಾಡಲಾಯಿತು. अमेरिका में शिक्षा प्राप्त करने के बदले में भीमराव को एक शपथ पत्र पर हस्ताक्षर करने पड़े, जिसके अनुसार शिक्षा प्राप्त करके बड़ौदा रियासत में सेवा करनी थी. देखिए, ಇವರ ಹತ್ರ ಉನ್ನತ ಶಿಕ್ಷಣವನ್ನು ಪಡಲಿಕ್ಕೆ ಅಮೇರಿಕಕ್ಕೆ ಹೋಗುವ ಆ ಸಂದರ್ಭದಲ್ಲಿ ಇವರ ಹತ್ರ ಒಂದು ಪತ್ರದಲ್ಲಿ ಸಹಿ ಮಾಡಿಸ್ಕೊಳ್ಳಲಾಯಿತು. ಶಿಕ್ಷಣ ಮುಗಿದ ಮೇಲೆ ನಮ್ಮ ರಿಯಾಸತ್ನಲ್ಲಿ, ಆಸ್ಥಾನದಲ್ಲಿ, ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಒಂದು ಅಂತ ಇವರ ಹತ್ರ ಒಂದು ಶಪಥ ಪತ್ರದಲ್ಲಿ ಸೈನ್ ಮಾಡಿಸ್ಕೊಳ್ಳಲಾಯಿತು. ಶಿಕ್ಷಾ ಪ್ರಾಪ್ತ करने के बाद बदले में भीमराव को एक शपथ पत्र पर हस्ताक्षर करने पड़े, जिसके अनुसार शिक्षा प्राप्त करके बड़ौदा रियासत में सेवा करनी थी. जुलाई 1913 के अंत में भीमराव अंबेडकर न्यूयॉर्क, अमेरिकादಲ್ಲಿರುವ न्यूयॉर्क में जाकर कोलंबिया विश्वविद्यालय में दाखिल हो गया. ಈ ಶಪಥ ಪತ್ರದಲ್ಲಿ ಸಹಿ ಮಾಡಿ ಹಸ್ತಾಕ್ಷರ ಕರ್ಕಿ ಅದರ ಅನುಸಾರವಾಗಿ ಇವರು ಅಮೇರಿಕದಲ್ಲಿರುವಂತಹ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಹೋಗಿ ದಾಖಲಾತಿಯನ್ನು ಪಡೆದರೆ, उस समय एक अछूत युवक का विदेश में जाकर
शिक्षा पाना कल्पना से परे की बात थी। देखिए ಈ ಅಸ್ಪೃಶ್ಯ ಸವರ್ಣೀಯ ಅಸ್ಪೃಶ್ಯ ಜಾತಿಗೆ ಸೇರಿದಂತಹ ಈ ಬಾಲಕನಿಗೆ ಒದಗಿ ಬಂತು ಉನ್ನತ ಶಿಕ್ಷಣವನ್ನು ಪಡೆಯುವಂಥ ಅವಕಾಶ, ಮತ್ತು ವಿದೇಶಕ್ಕೆ ಹೋಗುವಂಥ ಅವಕಾಶ, ಅಲ್ಲಿ ಶಿಕ್ಷಣ ಪಡೆಯುವಂಥ ಅವಕಾಶ ಇವರಿಗೆ ಒದಗಿ ಬಂತು. ಬಡವದ ಮಹಾರಾಜರ ಇಂದ ಇದು ಸಾಧ್ಯವಾಯಿತು. अमेरिका में जाकर भीमराव अंबेडकर को स्वतंत्र एवं खुला माहौल मिला. देखिए ಸ್ವತಂತ್ರ ಅಮೆರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಕಪ್ಪು ನೆರಳು ಅಸ್ಪೃಶ್ಯ ಎಂಬ ಈ ನೆರಳು ಹಿಂಬಾಲಿಸ್ತಲೇ ಇವರನ್ನು ಅಲ್ಲಿಂದಲೂ ಕೂಡ. ಆದರೆ ಇವ್ಯಾವೂ ಕೂಡ ಇವರನ್ನು ಹಿಂಬಾಲಿಸ್ತಿಲ್ಲ ವಿದೇಶದಲ್ಲಿ. ಇದಕ್ಕೆ ಮಾಹೌಲ ಮಿಲಾ ಜಹಾಂ ಕಿಸಿ ಬಿ ಪ್ರಕಾರ ಕಾ ಜಾತಿಯ ಬಂಧನ ನಹೀತ. ಅಲ್ಲಿ ಯಾವುದೇ ಜಾತಿ ಭೇದ ಇರಲಿಲ್ಲ, ಬಂಧನ ಇರಲಿಲ್ಲ. और ना ही जाति आधारित भेदभाव. भीमराव का पढ़ाई में खूब मन लगा. देखिए ಯಾವುದೇ ಜಾತಿ ಭೇದ ಭಾವ ಇರಲಿಲ್ಲ ಅಮೇರಿಕದಲ್ಲಿ. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದುವ ಸಂದರ್ಭದಲ್ಲಿ ಆಗ ಇವರಿಗೆ ಸ್ವತಂತ್ರವಾಗಿ ಓದಲಿಕ್ಕೆ ಅವಕಾಶ ಸಿಕ್ತು, ಯಾವುದೇ ತೊಂದರೆ ಬರಲಿಲ್ಲ. अमेरिका में उदार प्रेमपूर्ण और समानता के व्यवहार ने उन्हें धनाभाव के कारण भूख प्यास रहकर भी उच्च शिक्षा प्राप्त करने के लिए प्रेरित किया. देखिए ಅಲ್ಲಿ ಯಾವುದೇ ಹಸಿವು ಬಾಯಾರಿಕೆ ಅನ್ನದೆ ಅಲ್ಲಿ ಚೆನ್ನಾಗಿ ಓದ್ತಾರೆ. खूब ಪಡ್ತೆ ಅಂದರೆ ಚೆನ್ನಾಗಿ ಬಹಳ ಚೆನ್ನಾಗಿ ಓದ್ತಾರೆ, ಶಿಕ್ಷಣವನ್ನು ಅಲ್ಲಿ ಮಾಡ್ತಾರೆ. ವೇ ಶರಾಬು ಸಿಗರೇಟ್ ಆದಿ ಸೇ ದೂರ ರಹಕ. ಅದಕ್ಕೆ ಯಾವುದೇ ದುಶ್ಚಟಗಳಿಗೆ ಇವರು ಒಳಗಾಗೋದಿಲ್ಲ. ಶರಾಬು ಸಿಗರೇಟ್ ಆದಿ ದೂರ ರಹಕ 18 ಗಂಟೆ ಪಡಾ ರಹತೆ थे. 18 ಗಂಟೆ ಓದ್ತಾ ಇದ್ದಾರೆ ಪ್ರತಿದಿನ. हरदेन 18 घंटा पढ़ते थे, निरंतर पढ़ते थे. ಯಾವ ದುಶ್ಚಟಗಳಿಗೂ ಕೂಡ ಒಳಗಾಗದೆ ನಿರಂತರ 18 ಗಂಟೆ ಅಭ್ಯಾಸವನ್ನು ಮಾಡ್ತಾ ಇದ್ರಂತೆ. इसी दौरान उनकी नज़र कमजोर हो गई और उन्हें चश्मा लगाना पड़ा. ಅದಕ್ಕೆ ಓದಿ 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 ದೃಷ್ಟಿಯು ಕೂಡ ಮಂಜಾಗ್ತಾ ಹೋಯಿತು. ಆ ಕಾರಣದಿಂದ ಕನ್ನಡಕವನ್ನು ಕೂಡ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. चश्मा लगाना पड़ा, ಹಾಕಬೇಕಾಯಿತು. अमेरिका में उन्होंने राजनीति शास्त्र, ನೈತಿಕ ದರ್ಶನ ಶಾಸ್ತ್ರ, ಮಾನವ ವಿಜ್ಞಾನ. ಅದಕ್ಕೆ ಅಮೇರಿಕದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಇವರು ಅನೇಕ ಅಧ್ಯಯನ ಕರ್ತೆ, ಅನೇಕ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ, ರಾಜನೀತಿ ಶಾಸ್ತ್ರ ಮತ್ತು ನೈತಿಕ ಶಾಸ್ತ್ರ, ದರ್ಶನಶಾಸ್ತ್ರ ಮತ್ತು ಮಾನವ ವಿಜ್ಞಾನ ಮನೋವಿಜ್ಞಾನವನ್ನು ಅಧ್ಯಯನ ಮಾಡ್ತಾರೆ. ಸಮಾಜ ವಿಜ್ಞಾನ, ಅರ್ಥಶಾಸ್ತ್ರ ಆದಿ ವಿಷಯ ಪಡೇ. ಅರ್ಥಶಾಸ್ತ್ರ ಓದ್ತಾರೆ, ಸಮಾಜ ವಿಜ್ಞಾನವನ್ನು ಓದ್ತಾರೆ, मनोविज्ञान सभी इस विषय के बारे में जानकारी प्राप्त करते हैं. सन 1915 में उन्होंने MA तथा 1916 में PhD की ಡಿಗ್ರಿ ಪ್ರಾಪ್ತ ಕಿ. 1915ರಲ್ಲಿ MA ಪದವಿಯನ್ನು, 1916ರಲ್ಲಿ PhD ಪದವಿಯನ್ನು ಇವರು ಪಡೆದರೆ. अब वे भीमराव अंबेडकर से डॉक्टर भीमराव अंबेडकर हो गया. देखिए PhD डॉक्टर ऑफ फिलॉसफी PhDಯನ್ನು ಪಡೆದಾಗ ಇವರನ್ನು ಡಾಕ್ಟರ್ ಅಂಬೇಡ್ಕರ್ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇ ಹೆಸರು ಅಂಬೇಡ್ಕರ್ ಅವರ ಮೊದಲನೇ ಹೆಸರು ಪೆಹ್ಲಾ ನಾಮ್ ಕ್ಯಾ ಹೈ ಭೀಮರಾವ್. ಆಮೇಲೆ ಭೀಮರಾವ್ ಅಂಬೇಡ್ಕರ್ ಆಗ್ತಾರೆ. PhD ಪಡೆದ ನಂತರ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಡಾಕ್ಟರ್ ಅಂಬೇಡ್ಕರ್ ಎಂಬ ಹೆಸರು ಬಂತು. ಭೀಮರಾವ್ ಅಂಬೇಡ್ಕರ್ हो गया. सन 1916 में डॉक्टर अंबेडकर और अधिक शिक्षा पाने के लिए लंडन पहुंचे. ನಂತರ 1916ರಲ್ಲಿ ಇನ್ನೂ ಕೂಡ ಹೆಚ್ಚಿನ ಶಿಕ್ಷಣವನ್ನು ಪಡೆಯಲಿಕ್ಕೆ ಇವರು ಲಂಡನ್ನಿಗೆ ಹೋಗ್ತಾರೆ.
ಅಮೆರಿಕದಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಓದಿ ಆದ ನಂತರ ಇನ್ನು ಓದಲಿಕ್ಕಾಗಿ ಲಂಡನ್ ಹೋಗ್ತಾರೆ. लंदन के प्रोफेसर ने उन्हें डॉक्टरेट ऑफ साइंस की तैयारी करने की अनुमति दे दी. ಸೈನ್ಸ್ ಅನ್ನು ಓದಲಿಕ್ಕೆ ಇಲ್ಲಿ ಲಂಡನ್ನಲ್ಲಿ DSc ಪಡ್ಡೆ ಕಿಲೆ ಜಾತಿ ಸೈನ್ಸ್ಗೆ ಸೇರ್ಕೊಂತಾರೆ. ಇಲ್ಲಿ ಲಂಡನ್ನಲ್ಲಿ तैयारी करने की अनुमति दे दी. उन्होंने तुरंत शोध कार्य आरंभ कर दिया. इसी बीच उन्हें बड़ौदा के दीवान ने एक पत्र लिखा कि छात्रवृत्ति की अवधि खत्म हो चुकी है. देखिए, बड़ौदा रियासत्निಂದ ಮಹಾರಾಜರಿಂದ ಮಹಾರಾಜ ಸಯ್ಯಾಜಿ ಗಾಯಕ್ವಾಡ್ ಇವರಿಂದ ಒಂದು ಪತ್ರ ಬರುತ್ತೆ. ನಿಮ್ಮ ಶಿಕ್ಷಣ ಮುಗಿದಿದೆ, ನೀವು ಬಂದು ನಮ್ಮ ಸಾಮ್ರಾಜ್ಯದಲ್ಲಿ ಸೇವೆ ಸಲ್ಲಿಸಬೇಕು, ಮೊದಲಿನ ಶಪಥ ಪತ್ರದಲ್ಲಿ ಸಹಿ ಮಾಡಿದಂತೆ ಎಂಬ ಒಂದು ಪತ್ರ ಬರುತ್ತೆ. ಇಲ್ಲಿ ಲಂಡನ್ಗೆ ಇವರು ಹೋದಂಥ ಸಂದರ್ಭದಲ್ಲಿ ಅವಧಿ ಖತಮ್ ಹೋ ಚುಕಿ ಹೈ अत तुरंत वापस लौटकर शपथ पत्र की शर्त के अनुसार बड़ौदा रियासत की 10 वर्ष तक सेवा करो. देखिए, ಶಪಥ ಪತ್ರದ ಅನುಸಾರವಾಗಿ ನೀವು ನಮ್ಮ ಸಾಮ್ರಾಜ್ಯದಲ್ಲಿ 10 ವರ್ಷ ನೀವು ಸೇವೆಯನ್ನು ಸಲ್ಲಿಸಬೇಕು ಎಂಬುದು ಪತ್ರದಲ್ಲಿ ಇರುತ್ತೆ. ಡಾಕ್ಟರ್ ಅಂಬೇಡ್ಕರ್ को अपनी पढ़ाई बीच में ही छोड़नी पड़ी. ಈ ಕಾರಣದಿಂದ ಇವರು ಮಧ್ಯದಲ್ಲೇ ಶಿಕ್ಷಣವನ್ನು ನಿಲ್ಲಿಸಬೇಕಾಯಿತು. ಲಂಡನ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಬೀಚ್ ಅಂದರೆ ಮಧ್ಯದಲ್ಲಿ ಭಾರತ रवान होने से पूर्व उन्होंने विश्वविद्यालय से यह अनुमति ले ली कि अक्टूबर 1921 तक अधूरी पढ़ाई पूरी की जा सकती है. 21 अगस्त 1970 को ಡಾಕ್ಟರ್ ಅಂಬೇಡ್ಕರ್ ಬೊಂಬಾಯಿ ಪಹುಂಚೆ. ಅದರ ಅನುಸಾರವಾಗಿ ಇವರು ಕೊನೆಗೆ 1917ರಲ್ಲಿ ಇವರು ಬೊಂಬಾಯಿಗೆ ಬರ್ತಾರೆ. ಬಡೌದಾ रियासत की शर्त के अनुसार डॉक्टर अंबेडकर ने सैन्य सचिव के पद पर कार्य आरंभ किया. देखिए, ಅಂಬೇಡ್ಕರ್ ಇವರು ಸಾಮ್ರಾಜ್ಯದಲ್ಲಿ ಅನುಸಾರವಾಗಿ ಶಪಥ ಪತ್ರದ ಅನುಸಾರವಾಗಿ ಸೈನ್ಯ ಸಚಿವರಾಗಿ ಇವರು ಕಾರ್ಯವನ್ನು ಮಾಡ್ತಾರೆ. देखिए, सचिव के पद पर कार्य आरंभ किया. मगर इतने उदार महाराजा की बड़ौदा नगरी में संसार के महान विद्वान को छूत छात की दूषित भावना के कारण रहने के लिए कोई मकान नहीं मिला. देखिए, ಆ ಸಂದರ್ಭದಲ್ಲಿ ಇವರಿಗೆ ಉಳಿಲಿಕ್ಕೆ ಯಾವುದೇ ಮನೆಯನ್ನು ಕೊಡ್ತಾ ಇರಲಿಲ್ಲ ಯಾರು ಕೂಡ. ಯಾಕೆ? ಅಸ್ಪೃಶ್ಯ ಎಂಬ ಕಾರಣದಿಂದ. ಮತ್ತೆ ಇವರು ಅಮೇರಿಕದಿಂದ ಲಂಡನ್ನಿಂದ ಬಂದಾಗ ಮತ್ತೆ ಈ ಕಪ್ಪು ನೆರಳು ಅಸ್ಪೃಶ್ಯತೆ ಎಂಬ ಈ ಕಪ್ಪು ನೆರಳು ಇವರನ್ನು ಹಿಂಬಾಲಿಸಲಿಕ್ಕೆ ಮತ್ತೆ ಶುರು ಮಾಡಿದ್ರು. ಯಾರು ಕೂಡ ಬಾಡಿಗೆ ಮನೆಯನ್ನು ಕೊಡ್ತಾ ಇರಲಿಲ್ಲ. ಇದು ಕೂಡ ಕಷ್ಟದಾಯಕವಾಯಿತು. ವಿದ್ವಾನ್ಕೋ ಚೂತ ಚಾತಕಿ, ಇವರು ಎಷ್ಟೇ ಓದಿದ್ರು ಕೂಡ ಮಹಾನ್ ಆದರೂ ಕೂಡ दूषित भावना के कारण रहने के लिए कोई मकान नहीं मिला. मकान का मतलब घर, मने ಯಾವುದೇ ಮನೆ ಕೂಡ ಕೊಡಲಿಕ್ಕೆ ಎಲ್ಲ ಹಿಂಜರಿತಾ ಇದ್ರು. वे नाम बदल कर एक पारसी धर्मशाला में रहने लगे. ಮೊದಲಿಗೆ ಹೆಸರನ್ನು ಚೇಂಜ್ ಮಾಡಿಕೊಂಡು ಇವರು ಒಂದು ಪಾರಸಿ ಮನೆಯಲ್ಲಿ ಇರಲಿಕ್ಕೆ ಶುರು ಮಾಡಿ धर्मशाला में रहने लगे. मगर पारसियों को जब उसकी जाति का पता चला, ಅದಕ್ಕೆ ಧರ್ಮಶಾಲೆಯಲ್ಲಿದ್ದರೆ ಹೆಸರನ್ನು ಬದಲಾಯಿಸಿಕೊಂಡು ಆಗ ಒಬ್ಬ ಪಾರಸಿಗೆ ಇದು ಗೊತ್ತಾಗಿ ಮತ್ತೆ ಮನೆಯನ್ನು ಬಿಡಿಸ್ತಾರೆ. ಉನ್ಕಿ ಜಾತಿ का ಪತಾನ ಗೊತ್ತಾದ ನಂತರ ಇಂಥ ಜಾತಿ ಮಹಾನ್ ಜಾತಿ ಅಂತ ಗೊತ್ತಾದ ನಂತರ तो उन्होंने भी डॉक्टर अंबेडकर को अपमानित करके ಕದೇಡ್ ದಿಯಾ. ಇವರಿಗೆ ಅಪಮಾನ ಮಾಡಿ ಆ ಮನೆಯಿಂದ ಬಿಡಿಸಲಾಯಿತು, ಧರ್ಮಶಾಲೆಯಿಂದ ಬಿಡಿಸಲಾಯಿತು. ಕಿತನಾ ಮಜಬೂತ್
रहा होगा डॉक्टर अंबेडकर का जिगर, जो इतने जुल्म सहकर प्रगति पथ पर अग्रसर होते रहे. ಎಷ್ಟೇ ಅಪಮಾನ ಆದರೂ ಕೂಡ ಇವರು ಸಹಿಸಿಕೊಂಡು ಶಿಕ್ಷಣವನ್ನು ಪಡಿತಾರೆ, ಉನ್ನತ ಸ್ಥಾನಕ್ಕೆ ಬೆಳೀತಾರೆ. ಡಾಕ್ಟರ್ ಅಂಬೇಡ್ಕರ್ ने एक जगह लिखा भी है, एक जगह लिखा भी है, वर्षों का समय बीत जाने पर भी पारसी सराय में मेरे साथ हुए दुर्व्यवहार का स्मरण करते ही मेरे आंखों में आंसू छलक पड़ते हैं. ಈ ಹಿಂದೆ ಆದಂಥ ಘಟನೆಗಳನ್ನು ಸ್ಮರಣೆ ಮಾಡ್ಕೊತಾ ಇದ್ರು. ಆ ಕಾರಣದಿಂದ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇತ್ತು. ನಾನು ಬರೀ ಸ್ಮರಣೆ ಮಾಡ್ಕೊತಾ ಇದ್ರು ಆದಂಥ ಹಿಂದಿನ ಘಟನೆಗಳ ಬಗ್ಗೆ. आपकी योग्यता के बल पर और जीवन के प्रगति पथ पर तेजी से अग्रसर होने के दृढ़ संकल्प के कारण डॉक्टर अंबेडकर सन 1918 में रू 450 के मासिक वेतन पर सिडनेहम कॉलेज मुंबई के प्रोफेसर के पद पर नियुक्त हुए. ಮುಂಬೈಯಲ್ಲಿ ಇವರು 450 ರೂಪಾಯಿಗೆ ಅಲ್ಲಿಯೂ ಕೂಡ ಪ್ರೊಫೆಸರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಎಷ್ಟರಲ್ಲಿ 1918ರಲ್ಲಿ 450 ರೂಪಾಯಿ मासिक वेतन पर सिडनेहम कॉलेज मुंबई में प्रोफेसर के पद पर नियुक्त हुए. यह नौकरी उन्होंने वेतन में से कुछ पैसा बचाकर लंदन जाकर अधूरी पढ़ाई पूरी करने के लिए थी. ಮುಂಬೈಯಲ್ಲಿ ಕೂಡ ಪ್ರೊಫೆಸರ್ ಆಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. 450 ಮಾಸಿಕ ವೇತನವನ್ನು ಪಡಿತಾ ಇದ್ದರು. ಅದನ್ನು ಉಳಿಸ್ಕೊಂಡು ಇವರು ಮತ್ತೆ ಲಂಡನ್ನಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಇವರು ಪ್ರಾರಂಭವನ್ನು ಮಾಡ್ತಾರೆ. ಲಂಡನ್ ಜಾಕ ಅಧೂರಿ ಪಢಾಯಿ ಪೂರಿ ಕರ್ನೆ ಕೇಳಿ ಸಂಕಲ್ಪ ಕೀತಿ ಅಂದರೆ ಮೊದಲು ಅರ್ಧಕ್ಕೆ ಶಿಕ್ಷಣ ನಿಲ್ಲಿಸಿ ಬಂದಿದ್ರು ಲಂಡನ್ನಿಂದ. ಅದನ್ನು ಪೂರ್ಣ ಮಾಡಬೇಕು ಅಂತ ಹಣವನ್ನು ಉಳಿಸ್ಕೊಂಡು ಮತ್ತೆ ಲಂಡನ್ ಇವರು ಹೋಗ್ತಾರೆ. सिडनेहम कॉलेज में भी जातिवादी मानसिकता के सवर्णों ने उन्होंने प्रताड़ित करना नहीं छोड़ा. देखिए ಅಲ್ಲಿಯೂ ಕೂಡ ಇವರ ಜಾತಿ ಅಡ್ಡಿಯನ್ನು ಪಡಿಸಿ ಓದುವ ಸಂದರ್ಭದಲ್ಲಿ ತೊಂದರೆಯೂ ಕೂಡ ಆಗುತ್ತೆ. छात्रों, इस प्रकार अंबेडकर जी ने पढ़ने के संदर्भ में अनेक मुश्किल को झेलना पड़ता है. अनेक ಕಷ್ಟಗಳನ್ನು ಕಠಿನಾಯಿಗಳನ್ನು ಎದುರಿಸ್ತಾ ಬರ್ತಾರೆ. बाद में ಉಳಿದ ಭಾಗವನ್ನು ತಿಳ್ಕೊಳ್ಳೋಣ. बाद में जानकारी प्राप्त करेंगे अगले क्लास में. सभी छात्रों अच्छी तरह पढ़िए. सभी को नमस्कार.